ನೀವು ಇನ್ನೂ 2-3 ವರ್ಷ ವೆಯ್ಟ್ ಮಾಡೋಣ ಅಂತ ಯೋಚಿಸ್ತಿದ್ದೀರಾ? ಒಂದು ಇಂಪಾರ್ಟೆಂಟ್ ವಿಷಯ ನಿಮಗೆ ಗೊತ್ತಾ? ಮಹಿಳೆಯರ ಫರ್ಟಿಲಿಟಿ ಪ್ರತಿ ವರ್ಷ ಸ್ವಲ್ಪ ಕಡಿಮೆ ಆಗ್ತಾ ಹೋಗುತ್ತೆ. ಕೆಲವೊಮ್ಮೆ ಕೇವಲ 2-3 ವರ್ಷ ಡಿಲೇ ಕೂಡ ಪ್ರೆಗ್ನೆನ್ಸಿ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು. ಸಾಮಾನ್ಯವಾಗಿ ಮಹಿಳೆಯರ ಎಗ್ ಕ್ವಾಲಿಟಿ ಮತ್ತು ಎಗ್ ಕ್ವಾಂಟಿಟಿ ಏಜ್ ಜೊತೆಗೆ ಕಡಿಮೆ ಆಗುತ್ತೆ. 30 ವರ್ಷದ ನಂತರ ಫರ್ಟಿಲಿಟಿ ಗ್ರಾಜ್ಯುಯಲ್ ಆಗಿ ಕಡಿಮೆ ಆಗಲು ಪ್ರಾರಂಭ ಆಗುತ್ತೆ ಮತ್ತು 35 ವರ್ಷದ ಮೇಲೆ ಈ ಡಿಕ್ಲೈನ್ ಇನ್ನೂ ಜಾಸ್ತಿ ಆಗುತ್ತೆ. ಅಂದ್ರೆ ಪ್ರತಿಯೊಬ್ಬರಿಗೂ ಸೇಮ್ ರಿಸಲ್ಟ್ ಇರುತ್ತೆ ಅಂತ ಅಲ್ಲ, ಆದ್ರೆ ಏಜ್ ಇನ್ಕ್ರೀಸ್ ಆದ ಹಾಗೆ ನ್ಯಾಚುರಲ್ ಕನ್ಸೆಪ್ಷನ್ ಚಾನ್ಸಸ್ ಕಡಿಮೆ ಆಗಬಹುದು. ಪುರುಷರಲ್ಲಿಯೂ ಏಜ್, ಸ್ಟ್ರೆಸ್, ಲೈಫ್ ಸ್ಟೈಲ್ ಹ್ಯಾಬಿಟ್ಸ್ ಮತ್ತು ಹೆಲ್ತ್ ಕಂಡೀಷನ್ ಸ್ಪರ್ಮ್ ಕ್ವಾಲಿಟಿ ಮೇಲೆ ಪ್ರಭಾವ ಬೀರಬಹುದು. ಸರಿಯಾದ ಸಮಯದಲ್ಲಿ ಪ್ಲಾನಿಂಗ್ ಮಾಡಿದ್ರೆ ನಿಮ್ಮ ಪೇರೆಂಟ್ಹುಡ್ ಜರ್ನಿ ಇನ್ನೂ ಸುಲಭ ಆಗಬಹುದು. ನಾನು ಡಾಕ್ಟರ್ ಕಾವ್ಯ ಎನ್. ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಶೇರ್ ಮಾಡಿ ಮತ್ತು ಫರ್ಟಿಲಿಟಿ ಬಗ್ಗೆ ಏನಾದರೂ ಕ್ವೆಶನ್ಸ್ ಇದ್ರೆ ಕಮೆಂಟ್ ಮಾಡಿ.